महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। ॐ नमः शिवाय। ॐ नमः शिवाय। ಯಾಕಿಷ್ಟು ಖುಷಿಯಾಗಿದೆಯಾ ಗೌಡ್ರೆ? ದೇವ್ರ ದಯೆಯಿಂದ ಈ ವರ್ಷ ಎಲ್ಲ ಚೆನ್ನಾಗಿದೆ. ಶ್ರೀಗಂಧ ಮರವಾಗಿದೆ. ಈ ಸಲ ಎಲ್ಲ ಸಾಲನೂ ತೀರುತ್ತೆ. ದೇವರು ಒಳ್ಳೇದು ಮಾಡಲಿ. ಸರಿಯಾಗಿ ನೋಡ್ಕೊಳ್ಳಿ. ಬರ್ತೀನಿ. ಏನೇ ಒಂದು ಸ್ವಲ್ಪ ಕೆಲಸ ಇತ್ತು. ಸರಿ ಗೌಡ್ರೆ, ನಾನು ಹೊಲ್ದ ಕಡೆಗೆ ಹೋಗಿ ಬರ್ತೀನಿ. ಸುಡುವ ಬಿಸಿಲಿಗೆ ಬೆವರಿ ನೀರಾಗುವವನು, ಬಡಿಯುವ ಸಿಡಿಲಿಗೆ ಎದೆ ಕೊಟ್ಟು ನಿಲ್ಲುವವನು, ಬೋರ್ಗರೆದು ಸುರಿಯುವ ಮಳೆಗೆ ನೆಲ ಕಚ್ಚಿ ನಿಲ್ಲುವವನು ರೈತನು. ಅಯ್ಯೋ ಅಯ್ಯೋ ದೇವ್ರೆ, ನನ್ನ ಶ್ರೀಗಂಧದ ಮರ ಯಾರು ಕಡ್ದು ಇರಲ್ಲಪ್ಪ. ಅಯ್ಯಯ್ಯೋ ಭಗವಂತ, ಹೆಂಗಪ್ಪ ಜೀವನ ಮಾಡ್ಲಿ? ಸಾಲ ತೀರುತ್ತೆ, ಮಕ್ಕಳು ಮದುವೆ ಆಗುತ್ತೆ, ಎಜುಕೇಶನ್ ಹೋಗುತ್ತೆ ಅಂತ ಕಡಿದಲ್ಲಪ್ಪ. ಅಯ್ಯಯ್ಯೋ ಅಯ್ಯೋ ದೇವ್ರೆ, ಅಯ್ಯಪ್ಪ. ಏನಾಯ್ತು ಸ್ವಾಮಿ? ಸ್ವಾಮಿ, ನಮ್ಮ ಶ್ರೀಗಂಧದ ಮರ ನಮ್ಮ ಹೊಲದಲ್ಲಿ ಯಾರು ಕಡ್ದು ಹೋಗಿದ್ದಾರೆ. ಹೋ, ಇದು ಅವರದೇ ಕೆಲಸ ಇರಬೇಕು. ಸ್ವಾಮಿ, ಪ್ರಭುಗಳಿಗೆ ಹೇಳಿ ನಮಗೆ ನ್ಯಾಯ ಕೊಡಿಸಿ. ಏನು ಪ್ರಭುಗಳಿಗ? ನನಗೆ ಶಾದಿ ಭಾಗ್ಯವೇ ದೊರಕಿಸಲಿಲ್ಲ, ಇನ್ನು ನಿನಗೆ ನ್ಯಾಯ ದೊರಕಿಸುವರೆ? ಹೋಗು, ಅವರ ಬಳಿ ನೀ ಏನಾದರೂ ಕೇಳಿದರೆ ನಿನ್ನನ್ನು ನೇಣಿಗೇರಿಸುವರು. ಸ್ವಾಮಿ, ನೀವೇ ಹೇಗೆ ಹೇಳಿದರೆ ನಾವೆಲ್ಲಿ ಹೋಗಬೇಕು? ಹೇ, ನೀ ಎಲ್ಲಾದರೂ ಹೋಗು. ನನ್ನ ಕಣ್ಣೆದುರಿಗೆ ಬಂದರೆ ನನ್ನ ಖಡ್ಗ ನಿನ್ನ ಮೇಲಿರುವುದು. ಅಯ್ಯೋ, ಈ ತರ ಹಿಂಸೆ ಕೊಟ್ರೆ ಯಾರು ಸ್ವಾಮಿ ಬದುಕ್ತಾರೆ? ಆ ದೇವ್ರ ಕರುಣೆನೂ ನಮ್ಮ ಮ್ಯಾಲಿಲ್ಲ, ಈ ಪ್ರಭುಗಳ ಕಣ್ಣು ನಮ್ಮ ಮ್ಯಾಲ ಬೀಳ್ತಾ ಇಲ್ಲ. ಈ ರೈತರ ಕೆಲ್ಸನೇ ಬೇಡ ನಮ್ಗೆ. ಎಲ್ಲರೂ ಸಿಟಿಗೆ ಹೋಗಿ ಕಸ ಹೊಡ್ಕೊಂಡ್ ಬದುಕೋಣ, ಈ ರೈತರ ಕೆಲಸ ಮಾತ್ರ ಬೇಡ. ನಿಲ್ಲು, ಎಲ್ಲಿಗೆ ಹೋಗ್ತಾ ಇದೀಯಾ? ಗೌಡ್ರೆ, ಇಲ್ಲಿರೋ ಜೀವನ ನಮ್ಮ ಜೀವ ಉಳಿಸಲ್ಲ ಗೌಡ್ರೆ, ಅದಕ್ಕೆ ಸಿಟಿಗೆ ಹೋಗ್ತೀನಿ ನಾನು. ನೋಡು, ಹೆಜ್ಜೆ ಇಟ್ರೆ ಕಾಲಿಗೆ ಮಣ್ಣಾಗಲ್ಲ. ಅಂತ ಊರಲ್ಲಿ ನೀವು ಹೋಗಿ ಸಾಯ್ತೋಯ್ತಂದ ನಾನು ಯಾರಿಗ ನೀನು ಪುರುಸೊಟ್ಟಿಗೆ ಓಟ ಕೊಡಲ್ಲ. ಹೋಗಬೇಡ. ಬೇಡ ಗೌಡ್ರೆ, ಅವ ಹಣೆ ಬರದಲ್ಲಿ ಏನು ಬರ್ದಿರ್ತದೆ ಆಗುತ್ತೆ. ನಾನಿರಲ್ಲ, ಈ ರೈತರ ಕೆಲಸ ಬರಲ್ಲ. ಹೋಗಬೇಡ. ಇಲ್ಲ ಇಲ್ಲ. ಬಾಹುಬಲಿ. ಜೈ ಬಾಹುಬಲಿ, ಜೈ ಬಾಹುಬಲಿ, ಜೈ ಬಾಹುಬಲಿ, ಜೈ ಬಾಹುಬಲಿ. ಕಟ್ಟಪ್ಪ, ಏನಾಯಿತು? ಕ್ಷಮಿಸಿಬಿಡಿ ಮಹಾಪ್ರಭು, ರಾಜ್ಯವೆಲ್ಲ ಅಲೆದಾಡಿದೆ. ಬರಗಾಲ ಬಂದಿರೋದ್ರಿಂದ ನಮಗೆ ಸಿಕ್ಕಿರೋ ಊಹನ್ನೇ ನಿಮಗೆ ಅರ್ಪಿಸುತ್ತಿರುವೆ. ದಯವಿಟ್ಟು ಕ್ಷಮಿಸಿ. ಜೈ ಬಾಹುಬಲಿ, ಜೈ ಬಾಹುಬಲಿ, ಜೈ ಬಾಲಯ್ಯ. ಕಟ್ಟಪ್ಪ, ಏನಿದು ಅಪಮಾನ? ಏನಾಯ್ತು ಮಹಾಪ್ರಭು? ಯಾರಿದು ಬಾಲಯ್ಯ? ಹೋ, ಬಾಲಯ್ಯ ಅಂದುಬಿಟ್ಟನೆ. ಶಿಟ್, ನಿನ್ನೆ ರಾತ್ರಿ ಅಖಂಡ ಮೂವಿ ನೋಡಬಾರ್ದಾಗಿತ್ತು. ಕ್ಷಮಿಸಿಬಿಡಿ ಮಹಾಪ್ರಭು. ನಮ್ಮ ಸುತ್ತಮುತ್ತಲಿನ ರಾಜ್ಯದ ರಾಜರುಗಳೆಲ್ಲ ನಮ್ಮ ಹೆಸರನ್ನೇ ಜಪಿಸುತ್ತಿರುವಾಗ
ನೀನು ಅಪಮಾನ ಮಾಡಬಹುದೇ ಕಟ್ಟಪ್ಪ? ಅಯ್ಯೋ ಕೆಟ್ನಪ್ಪ. ಇದೇ ಮೊದಲು ಇದೇ ಕೊನೆ. ನಮಗೆ ಅಪಮಾನವಾಗುವಂತಹ ಕೆಲಸವಾಗಲಿ ಶಬ್ದವಾಗಲಿ ಆಡಕೂಡದು. ಆಡಿದರೆ ನಿಮ್ಮ ಅಮ್ಮನೇ. ಅಯ್ಯೋ ಹೇ ಪ್ರಭು, ಹೇ ಹರಿ ರಾಮ ಕೃಷ್ಣ ಜಗನ್ನಾಥ ಪ್ರೇಮಾನಂದಿ, ಹೇ ಕ್ಯಾ ಹುವಾ? ಅದು ಹಾಳಾಗೋಗಲಿ ಬಿಡಿ. ನಮ್ಮ ರಾಜ್ಯದಲ್ಲಿ ಬರಗಾಲ ಬಂದು ನಮ್ಮ ಸೈನಿಕರಿಗೆ ಅನ್ನ ನೀರು ಇಲ್ಲದೆ ಪರದಾಡುತ್ತಿದ್ದಾರೆ. ಸ್ವಲ್ಪ ಅದರ ಕಡೆ ಗಮನ ಹರಿಸಿ. ಅದಿರಲಿ, ಮೊದಲು ನಮಗೆ ಬರುವ ಸುಂಕ ಬಂದಿದೆ ಇಲ್ಲವೆಂದು ಹೋಗಿ ನೋಡು. ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರು ಇವನು ಜುಟ್ಟಿಗೆ ಮಲ್ಲಿಗೆ ಹೂ. ಓಹ್, ಅಲ್ಲಿ ನೋಡಿ, ಅವರೇ ಬಂದರು. ಪುಷ್ಪ ಅಂದ್ರೆ ಫ್ಲವರ್ ಅನ್ಕಂಡ್ಯಾ? ಫೈರ್. ನೋಟ ಬಂಗಾರವಾಯಿತೆ, ಶಿವಲ್ಲಿ ಮಾತೆ ಮಾಣಿಕ್ಯವಾಯಿತೆ. ನೋಟ ಬಂಗಾರವಾಯಿತೆ, ಶಿವಲ್ಲಿ ನಗುವೆ ನವರತ್ನವಾಯಿತೆ. ಪುಷ್ಪರಾಜ್ ತಗ್ಗೋದೇ ಇಲ್ಲ. ಇವಾಗ ತಾನೇ ಅಮ್ಮನಾಣೆ ಅನ್ನಿಸ್ಕೊಂಡಿದ್ದೀನಿ. ಇವನು ಯಾರೋ ಹೊಸ ಕ್ಯಾರೆಕ್ಟರ್ ಬಂತಲ್ಲಪ್ಪ. ಯಾರಪ್ಪ ನೀನು? ಪುಷ್ಪರಾಜ್ ನನ್ನ ಮಗನ್ ತಗ್ಗೋದೇ ಇಲ್ಲ, ಗುಂಡ್ಗೆ ಕುಗ್ಗೋದೇ ಇಲ್ಲ. ಇವನು ಯಾರು ಅಮೆಝಾನ್ ಕಾರ್ಡ್ ಪಾಪ ಇದ್ದಂಗೆ ಅವನಲ್ಲ. ಅಮೆಝಾನ್ ಕಾರ್ಡಿನ ತಪ್ಪಿಸ್ಕೊಂಡ್ ಬಂದಿರೋನು. ಯಾರಪ್ಪ ನೀನು? ತಿರುಪತಿ ವೆಂಕಟಸ್ವಾಮಿನ ಕೇಳಿ ನೋಡು. ತಿರುಪತಿ ಕಾಡನ್ನ ಕಳ್ತನ ಮಾಡಿದ್ದು ಯಾರು ಅಂತ ಗೊತ್ತಾಗುತ್ತೆ. ಓ, ತಿರುಪತಿನಾ? ಅಯ್ಯೋ ಪಾಪ, ತಿರುಪತಿ ಹೋಗೋ ಅದೃಷ್ಟ ಕೂಡ ಇಲ್ಲ ನಿನ್ಗೆ. ಅದು ಹೋಗ್ಲಿ ಬಿಡು. ಪುಷ್ಪವತಿ ಸಿಕ್ಲ? ಇಲ್ಲ, ಶ್ರೀವಲ್ಲಿ ಸಿಕ್ಲು. ಅಯ್ಯೋ, ಬರಗೆಟ್ಟಿರುವ ಹರೆಯ ಪ್ರಳಯವಾಗುತ್ತಿದೆ. ನಾಗವಲ್ಲಿಯಾದರೂ ಸರಿಯೇ ಪಳಗಿಸಿ ಬಿಡುವೆ ಈ ನನ್ನ ಖಡ್ಗದಿಂದ. ಕಟ್ಟಪ್ಪ, ಅಯ್ಯೋ ಕೆಟ್ನಪ್ಪ, ನನ್ನ ಖಡ್ಗ ಕಾಯುತ್ತಿದೆ ಅವನ ರಕ್ತವನ್ನು ಹೀರಲು. ಮೊದಲು ಸುಂಕ ಕೊಡುವನು ಇಲ್ಲವೋ ಎಂದು ಕೇಳಿ ನೋಡು. ಸ್ವಾಮಿ, ಎಷ್ಟೋ ದೊಡ್ಡ ದೊಡ್ಡ ಮರಗಳನ್ನು ನೋಡಿದ್ದೇನೆ, ಆದ್ರೆ ನಾನು ಕೊಡ್ಲಿ ಏಟು ಬೀಳೋದು ಮಾತ್ರ ಬುಡಕ್ಕೆ. ಪುಷ್ಪ ಅನ್ಕೊಂಡ್ರೆ ಫ್ಲವರ್ ಅನ್ಕೊಂಡಿದ್ದೀರಾ? ಕಗ್ಗಲ್ಲು ಕಿಮಕ್ಕನ್ನಲ್ಲ. ಗ್ಯಾಂಗ್ ಕಟ್ಕೊಂಬರೋನು ಗ್ಯಾಂಗ್ ಸ್ಟಾರ್, ಅವನೊಬ್ಬನೇ ಬರೋನು. ಎಲ್ ಡೊರಾಡೋ. ಮೇಕಪ್ ಹಾಕೋ ಹುಡುಗಿಯರೆಲ್ಲ ಅಪ್ಸರೆ ಆಗಲ್ಲ, ಬಕೆಟ್ ಹಿಡಿಯೋರೆಲ್ಲ ಬಾಸ್ ಆಗಲ್ಲ. ನೋಡ್ ಚಿನ್ನ, ನನ್ನ ಕೈಯಲ್ಲಿ ದೊಡ್ಡ ಮೇರವರೆಗೂ ಯಾವನು ಮುಟ್ಟಕ್ಕಾಗಲ್ಲ. ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡ ಫೈರ್. ಭೂಮಿಲಿ ಚಿನ್ನ ಇದ್ರೆ ಅಂದ್ರೆ ಕಾಯ್ಬಾರ್ದು. ಎದುರುಗಡೆ ಅಳಿದಾನೆ ಅಂದ್ರೆ ನಿಂತ್ಕೊಂಡು ನೋಡ್ಬಾರ್ದು. ಅಗಿತಾ ಇರ್ಬೇಕು, ಬಗಿತಾ ಇರ್ಬೇಕು. ಅದು ಬಿಡು. ಲಕ್ಕಿ ಸಿಕ್ಲಾ? ಕಟ್ಟಪ್ಪ, ಸುಮ್ಮನಿರು ಬಾಹು. ನನ್ನನ್ನೇನು ಭೀಷ್ಮ ಅಂದುಕೊಂಡೆಯಾ? ಬ್ರಹ್ಮಚಾರಿಯಾಗಿ ಸಾಯೋಕೆ ನನಗೂ ಒಂದು ಆಸೆ ಇದೆ. ಧುಮುಕ ಬೇಕೆಂದು ನಾ ಆ ಸಾಗರದಲ್ಲಿ. ಕಟ್ಟಪ್ಪ, ಅಯ್ಯೋ ಕೆಟ್ನಪ್ಪ. ಈ ರೀತಿ ಟೊಳ್ಳು ಮಾತುಗಳಾಡಿ ಸಮಯ ವ್ಯರ್ಥ ಮಾಡುವ ಬದಲು ಅವರ ಬಳಿ ಸಹಾಯ ಸಿಗಬಹುದೇನೆಂದು ಕೇಳಿ ನೋಡು. ಅಪ್ಪಣೆ ಮಹಾಪ್ರಭು. ನೋಡಿ, ನಮ್ಮ ರಾಜ್ಯದಲ್ಲಿ ಬರಗಾಲ ಬಂದು ಸೈನಿಕರಿಗೆ ಆಹಾರ ಇಲ್ಲದೆ ಪರದಾಡುತ್ತಿದ್ದಾರೆ. ನಿಮ್ಮಿಂದಲೇನಾದ್ರೂ ಸಹಾಯ ಸಿಗಬಹುದೇ? ಐ ಆಮ್ CEO ಆಫ್ ಆಲ್ ವರ್ಲ್ಡ್ ಗೋಲ್ಡ್ ಮೈನ್. ಅನ್ನ ತಿಂದು 3 ದಿನ ಆಯ್ತು ತಂದೆ, ನಂಗೂ ಹಸಿವಿದೆ. ಓ ಸ್ವಾಮಿ, ಹೊಟ್ಟೆಗೆ ಇಟ್ಬಿದ್ದು 1 ವಾರ ಆಯ್ತು. ನಿಮ್ಗೆ ಎಷ್ಟು ದುಡ್ಡು ಬೇಕೋ ಕೇಳಿ, ನಾ ಕೊಡ್ತೇನೆ. ಆದ್ರೆ ಮಹಾಪ್ರಭು, ಕೇಳಿದ್ದೀರಾ? ನಮ್ಮ ಒಂದು ರಾಜ್ಯ ಹೋದರೂ ಸರಿಯೇ, ಅವರ ಬಳಿ ತಿನ್ನಲು ಆಹಾರವನ್ನು ತೆಗೆದುಕೊಂಡು ಬಾ. ಅಪ್ಪಣೆ ಮಹಾಪ್ರಭು. ಮಹಾಪ್ರಭು, ಇವರಿಂದ ಮಾತ್ರ ಸಾಧ್ಯ ನಮಗೆ ನಮ್ಮ ಆಹಾರವನ್ನು ದೊರಕಿಸಲು. ವಂದಿಸಿ ಇವನನ್ನು ಈ ಕೂಡಲೇ. ಅವನ ಬಳಿ ಇರುವ ಆಹಾರವನ್ನೆಲ್ಲ ಕಿತ್ತುಕೋ. ಅಪ್ಪಣೆ ಮಹಾಪ್ರಭು.
ಉಳುಮೆ ಮಾಡೋರೆಲ್ಲ ಹೊಣ್ ಬೆಳೆಯಕ್ಕಾಗಲ್ಲ ಅಂತೂ ಒಂದ್ ರಾಶಿನೇ ಕೊಡ್ತೀನಿ, ಅಣ್ಣ ಕೊಡು. ಏ ಹೋಗು. ಸ್ವಾಮಿ ನಾನು ಕೊಡ್ಲಿ ಕೋಪದ ಕಾಯಿಗೆ ಬರೋ ಮುಂಚೆ ಊಟ ಕೊಡಿ. ಏ ಛೀ. ಅನ್ನ ಸಿಗೋದು ಮಣ್ಣಲ್ಲೇ, ಚಿನ್ನ ಸಿಗೋದು ಮಣ್ಣಲ್ಲೇ, ಕೊನೆಗೆ ಹೆಣವಾಗಿ ಸೇರೋದು ಮಣ್ಣಲ್ಲೇ. ಪುಷ್ಪ ದುಡ್ಡುಗಾಗಿ ಇರುವ ಕಾಡನ್ನೆಲ್ಲ ನಾಶ ಮಾಡಿ ಸರಿಯಾದ ಸಮಯಕ್ಕೆ ಮಳೆ ಬರುತ್ತಾ ಇಲ್ಲ. ರಾಕಿ ಕೃಷಿಗೆ ಯೋಗ್ಯವಾಗಿರುವ ಭೂಮಿನಲ್ಲಿ ನಿನ್ನ ಗೋಲ್ಡ್ ಮೈನ್ ಫ್ಯಾಕ್ಟ್ರಿ ಕಟ್ಟಿರುವೆ, ಈಗ ಕೃಷಿಗೆ ಭೂಮಿ ಇಲ್ಲ. ಬಾಹು ರೈತ ಬೆಳೆದ ಬೆಳೆಗೆ ಒಂದು ಸರಿಯಾದ ವ್ಯವಸ್ಥೆ ಕಲ್ಪಿಸದೆ ರೈತನನ್ನು ತುಳಿತಿರುವಿರಿ. ರೈತನ ಬಳಿ ದುಡ್ಡು ಇಲ್ಲ, ರೈತನ ಬಳಿ ಚಿನ್ನ ಇಲ್ಲ, ಅವ್ರ ಬಳಿ ಅಧಿಕಾರನೂ ಇಲ್ಲ. ಆದರೂ ಅವನು ಬದುಕತಾನೆ. ಯಾಕಂದ್ರೆ ಬದುಕಲು ಮೊದಲು ಆಹಾರವಿರಬೇಕು. ಆಹಾರ ಸಿಗೋದು ರೈತನಿಂದಲೇ. ಹೀಗಾಗಿ ಬೆಳೆಯುವವರ ಸಂಖ್ಯೆ ಕಡಿಮೆಯಾಗಿ ಬಳಸುವವರ ಸಂಖ್ಯೆ ಹೆಚ್ಚಿಗಾಗಿದೆ. ಅವ್ರ ಜೊತೆ ನೀವೆಲ್ಲ ಹೀಗೆ ರೈತನನ್ನು ತುಳಿದರೆ ಆಮೇಲೆ ರೈತರು ಯಾರೂ ಇರುವುದಿಲ್ಲ. ರೈತನೇ ಅನ್ನ, ರೈತನಿಂದಲೇ ಜೀವನವನ್ನ. ಕ್ಷಮಿಸಿ ಬಿಡಿ ರೈತ ದೇವರೇ, ನಮ್ಮ ತಪ್ಪಿನ ಅರಿವು ನಮಗಾಗಿದೆ. ತಿನ್ನಲು ಆಹಾರವನ್ನು ಕೊಟ್ಟು ನಮ್ಮ ಜೀವವನ್ನು ಕಾಪಾಡಿ. ನೋಡಿ, ರೈತನ ಮನೆ ಒಂದು ಅಕ್ಷಯ ಪಾತ್ರ ಇದ್ದಂಗೆ. ಬನ್ನಿ, ಭೋಜನ ಸಿದ್ಧವಾಗಿದೆ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಣ್ಣ ಅದಣ್ಣ, ಅಣ್ಣ ಜಾತ್ರೆ ಮಾಡಕ್ ಬೇಕು ರಥ. ಜಾತ್ರೆ ಮಾಡಕ್ ಬೇಕು ರಥ. ಅಣ್ಣ ಜಾತ್ರೆ ಮಾಡಕ್ ಬೇಕು ರಥ, ಉಳುಮೆ ಮಾಡಕ್ ಬೇಕು ರೈತ. ಅಣ್ಣ ಸೂರ್ಯವಂಶದ ರಾಜ ದಶರಥ. ಅಣ್ಣ ಸೂರ್ಯವಂಶದ ರಾಜ ದಶರಥ, ಈ ಭೂತಾಯಿ ಮಗ ಅನ್ನದಾತ.